ಮಾವ ಬಟ್ಟೆ ತಂದ್ಕೊಡ್ತಾನ ನನ್ಗೆ. ಅದೆಂತ ತತ್ತನೋ ಏನೋ, ಅವನ್ ತಂದ್ಕೊಡ ಬಟ್ಟೆ ಹಾಕೊಂಡು ಸಂತಾಗ ರೆಡಿ ಆಗಿ ಅವನ್ ಜೊತೆ ನಿಂತ್ಕೊಂಡು ತೋಳಗ್ ತೋಳ್ ಬಳಸ್ಕೊಂಡು ಸಂದಾಗ ಒಂದು ಫೋಟೋ ತೆಗ್ಸ್ಕೋಬೇಕು. ಮಾವ ಯಾಕೆ ಹಂಗೆ ಹೋಯ್ತಾ ಇದ್ಯಾ? ಇನ್ನೇನ್ ಮತ್ತೆ ನಿನ್ ಕಣ್ ಮುಂದೆ ಕುಣ್ಕೊಂಡು ಹೋಗ್ಬೇಕಿತ್ತ? ಮಾವ ನಿಮ್ ತರ್ಲು ಜಾಸ್ತಿ ಆಯ್ತು. ಬಿರ್ನೆ ಕೊಡು. ಏನ್ ಕೊಡ್ಲಿ? ಸುಮ್ಗೆ ಕೊಡ್ ಮಾವ. ಮಾವ ಯಾಕ ಹಂಗೆ ಹೋಗ್ತಿದ್ಯಾ? ಏನಾಗೈತೆ ನಿನ್ಗೆ? ಮಾತ್ಗೂ ಹಂಗೆ ಹೋಯ್ತಾ ಇದೀಯ ಹಂಗೆ ಹೋಯ್ತಾ ಇದೀಯ ಅಂತ ಇದೆಯಲ್ಲ, ಇನ್ ಹೆಂಗ್ ಹೋಗ್ಬೇಕು ನಾನು? ಅಲ್ಲ ನನ್ಗೇನು ಕೊಡಕ್ಕಿಲ್ವಾ? ಅಯ್ಯೋ ಅಂಜನಿಯ, ಏನ್ ತರ್ಬೇಕಿತ್ತು? ನಿಮ್ ಪ್ಯಾಟೆಗೆ ಹೋಗಿದ್ದೆ ತಾನೆ? ಹೋಗಿದ್ದೆ. ನೀನ್ ನನ್ಗೋಸ್ಕರ ಏನೂ ತರ್ಲಿಲ್ವಾ? ನನಗೆ ಮಾಡಕ್ ಬೇರೆ ಕ್ಯಾಮೆ ಇಲ್ವಾ? ಬಿಡವೆ, ಸುಮ್ಕೇನು ತಲೆ ಕೆಡಿಸ್ಬೇಡ ನೀನು. ಯಾಕಿಬ್ರು ಕಿತ್ತಾಡ್ತಿದ್ದೀರಾ? ಅದ್ಗೆವಾ ಇವಳಿಗೇನೇ ಆಗೈತೆ, ಹೆಂಗೆಂಗೋ ಆಡ್ತಾವಳೆ. ಮೋಸ, ಯಾವಾಗ ನನ್ನೇ ಕಾಡಿಸ್ತೀಯ? ನನ್ ಗಳಿಸೋದಂದ್ರೆ ನಿಂಗೆ ಆಟನ್ ಖುಷಿನಾ? ಏನಾಯ್ತವ? ನೋಡತ್ತೇವ, ರುದ್ರಮ್ಮವ ನನ್ಗೋಸ್ಕರ ಬಟ್ಟೆ ತಂದವನೆ, ಕೊಡೋ ಅಂದ್ರೆ ಹೆಂಗ್ ಆಟಾಡಿಸ್ತವನೆ. ಹೌದಾ? ಅವ್ವವ್ವ, ನಮ್ ಚಂಚು ಕಂಡ್ರೆ ರುದ್ರಂಗಿ ಏಟಂತ ಪಿರುತಿ. ರುದ್ರ, ಅದೆಂತ ಬಟ್ಟೆ ತಂದಿದ್ಯಾ ತೋರ್ಸು, ನಾವು ನೋಡ್ತೀವಿ. ಅಯ್ಯೋ ಆಂಜನೇಯ, ಇವ್ರೇನ್ ಬಟ್ಟೆ ಬಟ್ಟೆ ಅಂತ ಹಿಡ್ಕೊಂಡವ್ರಲ್ಲಪ್ಪ. ನಾನು ಯಾವ ಬಟ್ಟೆನೂ ತಂದಿಲ್ಲ. ಇಲ್ಲ ಅತ್ತೇವ, ಬಟ್ಟೆ ಅಂಗಡಿಲಿ ನಾನು ರುದ್ರಮ್ಮವನ್ ನೋಡ್ದೆ. ಕೋವಿನ ಬ್ಲೇಡ್ ನ ಕೇಳಿದಕ್ಕೆ ಚಂಚು ನಿನ್ಗೆ ಬಟ್ಟೆ ತರಕ್ ಬಂದಿರೋದು ಅಂತ ಹೇಳಿದ್ರು. ರುದ್ರ, ನೀನ್ ಬಟ್ಟೆ ಅಂಗಡಿಗೆ ಹೋಗಿದ್ ನಿಜನಾ? ಅದು ಮತ್ತೆ ಬಟ್ಟೆ ಎಲ್ಲಿ ಮಗ? ನೀವ್ ತಕ ಬಂದ್ರ? ನಾವಲ್ಲ, ಅಣ್ಣನೇ ತಗೊಂಡಿದ್ದು. ನಾನ್ ಮುಂದೆ ಮುಂದೆ ಹೋಯ್ತೀನಿ, ನೀವು ಹಿಂದೆ ಹಿಂದೆ ಬನ್ನಿ ಅಂದ. ಹಂಗೆ ಕೊಡೋದ್ ಬೇಡ, ಆಟ ಆಡ್ಸ್ಬಿಟ್ಟು ಕೊಡುಮ ಅಂತ. ತಕೊಳ್ಳೋಣ, ನೀನೇ ಕೊಟ್ಬಿಡು. ತಗೊಳಮ್ಮಿ, ಎಲ್ಲ ನಿನ್ಗೆ. ಆಗ ನಂಗೆ ಏಟು ದಿಗ್ಲಾಗಿದ್ದು ಗೊತ್ತಾ? ಈಟ ಒಂದು ಆಟ ಆಡ್ಸೋದು. ಮತ್ತೆ ಸುಮ್ನೆ ಕೊಡಕಾಯ್ತದ? ಕಾರ್ಸಿ ಬಿಡ್ಸಿ ಕೊಟ್ರನಿ ಸಂದಾಕಿರೋದು ಅಲ್ವೇನ್ರಲ್ಲ? ಅತ್ತೆ ಮಗಳು ಅಂದ್ರೆ ಅದೆಷ್ಟು ಅಕ್ರೆ ನೋಡು ನಿನ್ಗೆ. ಚಂಚು, ಹೋಗವ್ವ, ಹೊಸ ಬಟ್ಟೆ ಹಾಕೊಂಡು ಸಂದಾಗೆ ಅಲಂಕಾರ ಮಾಡ್ಕೊಂಬ, ಹೋಗು. ನೋಡಿ, ಸರಿ ಅಪ್ಪಯ್ಯ, ಈಗಲೇ ಬರ್ತೀನಿ. ಏನ್ರಲ್ಲ ಇದು? ಅದು ನೀವು ಬಟ್ಟೆ ಅಂಗಡಿಲಿದ್ರಲ್ಲ, ಆ ಟೀಚರ್ ಅಮ್ಮ ನಿಂಗೆ ಬಟ್ಟೆ ತಗೊಡ್ತಿದ್ರಲ್ಲ, ಆಗ ಚೆಂಚಲ ಬಂದ್ಬಿಟ್ಟಿದ್ಲು, ನಿನ್ ಬೆನ್ನಿಂದನೇ ಬಿದ್ದಿದ್ಲು. ಅಯ್ಯೋ, ಇವಳೇನ್ರಲ್ಲ ಮತ್ತೆ ತರ ಕೆಲಸ ಶುರು ಮಾಡ್ಕೊಂಡ್ಬಿಟ್ಲಾ? ನಾವೆಲ್ಲರೂ ನೋಡಿ ಏನೋ ಒಂದು ಸುಳ್ಳು ಹೇಳಿ ನಿಭಾಯಿಸಿ ಕಳಿಸೋದ್ವಿ. ಇದೇನ್ರಲ್ಲ ಇಷ್ಟು ದೊಡ್ಡ ಎಡವಟ ಆಗ್ಬಿಡ್ತಾ ಇತ್ತು, ಬದುಕೊಂಡ್ಬಿಟ್ಟೆ. ಅದಕ್ಕೆ ಏನ್ ವಿಷಯ ಅಂತ ಹೊಸಿ ಹೇಳ್ತೀರಾ? ಕಳಿಸ್ಬಿಟ್ಟೇಕಲ್ಲ. ಹಾಯ್ ರುದ್ರ ಅವ್ರೆ, ಸಾರಿ ಲೇಟ್ ಆಯ್ತಲ್ಲ ಅಂತ ಮೆಸೇಜ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ನಿಮ್ಗೆ ಕಾಲೇ ಮಾಡ್ತಿದ್ದೆ. ದಿ ಥಿಂಗ್ ಈಸ್ ಟುಮಾರೋ ಇಸ್ ಮೈ ಸ್ಪೆಷಲ್ ಡೇ.
ಐ ಮೀನ್ ಐ ಆಮ್ ಗೆಟಿಂಗ್ ಎಂಗೇಜ್ಡ್. ಪಾರ್ಟಿಯ ಲೊಕೇಶನ್ನ ಕಳಿಸಿದ್ದೀನಿ. ಮಧ್ಯಾಹ್ನ 1:30 ಮಿಸ್ ಮಾಡದೆ ಬನ್ನಿ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇದೇನ್ರಲ್ಲ ಇದು ಅರ್ಥನೇ ಆಯ್ತಿಲ್ಲ. ಕೈ ಕೊಡು ರುದ್ರಣ್ಣ. ಯಾಕಲಾ? ಆ ಟೀಚರ್ ಅಮ್ಮ ನಿಂಗೆ ಸ್ಪೆಷಲ್ ಆಗಿ ಪಾರ್ಟಿ ಕೊಡಿಸ್ತೀನಿ, ಬೆಳಿಗ್ಗೆ 10:30 ಬಂದ್ಬಿಡಿ ಅಂತ ಹಾಕವ್ರೆ. ಹೌದಾ? ಬೇಕಿರಿ ಇನ್ನೊಂದ್ಕಿತ ಕೇಳಿಸ್ಕೊ. ಅದೇನೋ ಸ್ಪೆಷಲ್ ಪಾರ್ಟಿ ಅಂತ ಹೇಳವ್ರೆ. ಅದೆಲ್ಲ ಬಿಡು, ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂದವ್ರೆ. ಹಂಗಂದ್ರೆ ಏನ್ ಅರ್ಥ? ಹಂಗಂದ್ರೆ ಟೀಚರ್ ಅಮ್ಮಂಗೂ ನಿನ್ ಮ್ಯಾಕೆ ಪ್ರೀತಿ ಆಗೈತೆ ಅಂತ ಅರ್ಥ. ಹಂಗಂತೀರಾ? ನೋಡ್ದಾ ನಾನು ಯಾವಾಗ್ಲೂ ಹೇಳ್ತಿರ್ಲಿಲ್ವಾ ಆ ಟೀಚರ್ ಅಮ್ಮಂಗೂ ನಿನ್ ಪ್ರೀತಿ ಆಗದೆ ಅಂತ. ಅಲ್ಲ, ಟೀಚರ್ ಅಮ್ಮ ಇದಕ್ಕಿದಂಗೆ ಪಾರ್ಟಿ ಹಾಕ್ಲಾ ಕೊಡಿಸ್ತವ್ರೆ. ಈ ಪ್ರೀತಿ ಅಂದ್ಮೇಲೆ ಈ ಪಾರ್ಟಿಗೆ ಅಂತಿಲ್ಲ ಒಂದ್ ನೆಪ ಕಣಣ್ಣ. ಅವ್ರಿಗೂ ನಿನ್ನ ನೋಡ್ಬೇಕು ಅನ್ಸಿರ್ತದೆ, ಅದೇನಂತವ್ರೆ. ನಾಳೆ ಟೀಚರ್ ಅಮ್ಮ ಅವ್ರ ಮನಸ್ಸಿನಾಗಿರೋ ಪಿರುತಿನ ಹೇಳ್ಕೋಬೇಕು ಅಂತಿರ್ಬೋದು. ಹಂಗ ಅನುಮಾನ ಇದ್ರೆ ಇನ್ನೊಂದ್ಕಿತ ಕೇಳಿಸ್ಕೊ. ಸರಿಕಲ್ಲ. ಲೇಟ್ ಆಯ್ತಲ್ಲ ಅಂತ ಮೆಸೇಜ್ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ನಿಮ್ಗೆ ಕಾಲೇ ಮಾಡ್ತಿದ್ದೆ. ದಿ ಥಿಂಗ್ ಈಸ್ ಟುಮಾರೋ ಇಸ್ ಮೈ ಸ್ಪೆಷಲ್ ಡೇ.